ವೀಕ್ಷಕರೇ, ವಿಶ್ವ ಪ್ರಸಿದ್ಧವಾದಂಥ ಮೈಸೂರು ದಸರಾವನ್ನ ರಾಜ್ಯದ ನಾಡಹಬ್ಬ ಅಂತಾನೆ ಕರೆಯಲಾಗುತ್ತೆ. ದಸರೆಯಲ್ಲಿ ಅದರ ಜಂಬೂ ಸವಾರಿ ಹಾಗೂ ಅಂಬಾರಿ ಹೊತ್ತು ಸಾಗುವಂತ ಆನೆಗಳ ಗಜಗಾಂಭೀರ್ಯದ ನಡೆಗೆ ಎಲ್ಲರ ಕಣ್ಮನ ಸೆಳೆಯುತ್ತೆ. ಪ್ರತಿ ವರ್ಷದ ದಸರೆಯಂದು ಆನೆಯ ಮೇಲೆ ಅಂಬಾರಿಯನ್ನ ಹೊರಿಸಿ ರಾಜ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಿಸಲಾಗುತ್ತೆ. ದೊಡ್ಡ ಗಂಡಾನೆ 750 ಕೆಜಿ ತೂಕದ ಅಂಬಾರಿಯನ್ನ ಹೊತ್ತು ನಡೆದು ಬರ್ತಿದ್ರೆ ಅದರ ಪಕ್ಕದಲ್ಲಿ ಎರಡೂ ಕಡೆ ಹೆಣ್ಣಾನೆಗಳು ಸಮವಾಗಿ ಹೆಜ್ಜೆಯನ್ನ ಹಾಕ್ತಾ ಸಾಕ್ತವೆ. ಈ ಒಂದು ದೃಶ್ಯವನ್ನ ಕಣ್ತುಂಬಿಸಿಕೊಳ್ಳದೆ ಒಂದು ಆನಂದ. ಇದೇ ಡಿಸೆಂಬರ್ 4ನೇ ತಾರೀಕಿನ ಸೋಮವಾರ ದಿನ 8 ಸಲ ಸತತವಾಗಿ ಅಂಬಾರಿ ಹೊತ್ತಿದಂತ ಅರ್ಜುನ ಎಂಬ ಹೆಸರಿನ 63 ವರ್ಷ ವಯಸ್ಸಿನ ಆನೆಯೊಂದು ಸಕಲೇಶಪುರದ ಅರಣ್ಯ ಪ್ರದೇಶದಲ್ಲಿ ಕಾಡಿನ ಸಲಗಗಳೊಂದಿಗೆ ಹೋರಾಡುವಾಗ ತೀವ್ರ ದಾಳಿಗೆ ಒಳಗಾಗಿ ಸಾವನ್ನಪ್ಪಿರುವಂತ ವಿಚಾರ ನಿಮಗೆಲ್ಲ ಗೊತ್ತಿರೋದೆ. 5,000 ಕೆಜಿಗಿಂತ ಹೆಚ್ಚು ತೂಕ ಹೊಂದಿದಂತ ಅರ್ಜುನ 2019 ಮೈಸೂರು ದಸರಾದಲ್ಲಿ 8 ಸಲ ಪಾಲ್ಗೊಂಡಿತ್ತು ಹಾಗೂ ಅಷ್ಟೇ ಸಲ ಅಂಬಾರಿಯನ್ನು ಕೂಡ ಯಶಸ್ವಿಯಾಗಿ ಹೊತ್ತು ತಿರುಗಿತ್ತು. ಇಷ್ಟು ಸಲ ಅಂಬಾರಿ ಹೊತ್ತ ಈ ಒಂದು ಆನೆ ಕಳೆದ 4-5 ವರ್ಷಗಳಿಂದ ಬೇರೆ ಚಟುವಟಿಕೆಗಳಲ್ಲಿ ನಿರತವಾಗಿತ್ತು. ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯ ಒಂದು ಆಪರೇಷನ್ಗೆ ಬಳಕೆಯಾಗ್ತಿದ್ದಂತ ಅರ್ಜುನ ಹಾಸನ ಸಮೀಪದ ಸಕಲೇಶಪುರ, ಆಲೂರು, ಬೇಲೂರು ಹಾಗೂ ಇನ್ನಿತರ ಅರಣ್ಯ ಪ್ರಾಂತ್ಯಗಳಲ್ಲಿ ತೊಂದರೆಯನ್ನು ಕೊಡ್ತಿದ್ದಂತ ಕಾಡಲ್ಲಿರುವಂತಹ ಸಲಗಗಳನ್ನ ಹುಡುಕಿ ಎದುರಿಸುವಂತ ಕಾರ್ಯಾಚರಣೆಯಲ್ಲಿ ಕಾಡಾನೆಗಳ ಕ್ರೂರ ದಾಳಿಗೆ ಅರ್ಜುನ ಅಸುನೀಗಿದ್ದಾನೆ. ಮಳೆಗಾಲದಲ್ಲಿ ಹಾಗೂ ಬೇಸಿಗೆಯಲ್ಲಿ ಕಾಡಲ್ಲಿ ವಾಸಿಸುವಂತ ಆನೆಗಳ ದಂಡು ಆಹಾರಕ್ಕಾಗಿ ಹಾಗೂ ಇತರ ಒತ್ತಡ ಭರಿತ ಕಾರಣಗಳಿಂದಾಗಿ ನಾಡಿಗೆ ನುಗ್ಗಿ ದಾಂಧಲೆಯನ್ನ ನಡೆಸ್ತವೆ. ಇವುಗಳನ್ನ ಮನುಷ್ಯರು ನಿಯಂತ್ರಿಸೋದು ಅಸಾಧ್ಯ. ಆಗೆಲ್ಲ ಅರ್ಜುನನಂತಹ ಪಳಗಿನ ಆನೆಗಳನ್ನ ಇಂತಹ ಪುಂಡಾನೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮಾವುತರು ಬಳಸ್ತಾರೆ. 750 ಕೆಜಿ ತೂಗುವಂತ ಅಂಬಾರಿಯನ್ನ ಲೀಲಾಜಾಲವಾಗಿ ಎತ್ತಿದಂತ ಅರ್ಜುನ ತನಗೆ 60 ವರ್ಷ ವಯಸ್ಸಾದಾಗ 2019 ಈಚೆಗೆ ಈ ಒಂದು ವೃತ್ತಿಯಿಂದ ನಿವೃತ್ತನಾಗಿತ್ತು. ಅಲ್ಲಿಂದ ಇದು ಅನೇಕ ಪುಂಡಾನೆಗಳ ಹುಡುಕುವಂತ ಕೆಲ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿತ್ತು. ಮೊನ್ನೆ ಸಕಲೇಶಪುರದ ಅರಣ್ಯ ಪ್ರಾಂತ್ಯದ ಬಳಿ ಆನೆಯೊಂದನ್ನ ಪತ್ತೆ ಹಚ್ಚುತ್ತಾರೆ. ಅರಣ್ಯ ಸಿಬ್ಬಂದಿ ಈ ಕಾಡಾನೆಗಳನ್ನ ಹಿಡಿಯೋದಕ್ಕೆ ಮುಂದಾಗ್ತಾರೆ. ಈ ಸಿಬ್ಬಂದಿಯ ತಂಡ ಆ ಕಾಡಲ್ಲಿ ಒಟ್ಟು 12ಕ್ಕೂ ಹೆಚ್ಚಿನ ಆನೆಗಳ ಗುಂಪನ್ನ ಗಮನಿಸ್ತಾರೆ. ಈಗ ತಮ್ಮ ಕಾರ್ಯಾಚರಣೆಯ ಯೋಜನೆಯಂತೆ ಈ ಒಂದು ಹಿಂಡಿನಲ್ಲಿ ಇದ್ದಂತ ಆ ಒಂಟಿ ಸಲಗವನ್ನ ಮಾತ್ರ ಪ್ರತ್ಯೇಕಿಸಿ ಅದನ್ನ ಹಿಡಿಯೋದು ಅವರ ಕೆಲಸ ಆಗಿತ್ತು. ಅರಣ್ಯ ಸಿಬ್ಬಂದಿಯವರು ತಮ್ಮ ಬಳಿ ಇದ್ದಂತ ಸಾಕಾನೆಗಳ ಸಹಾಯದಿಂದ ಆ ಹಿಂಡಿನಲ್ಲಿ ಇದ್ದಂತ ಆ ಒಂದು ಸಲಗವನ್ನ ಹೇಗೋ ದೂರ ಮಾಡಿ ಅದಕ್ಕೆ ಟ್ರಾಂಕ್ವಿಲೈಸರ್ನ ಸೇಡೆಟ್ ಅನ್ನ ಅದರತ್ತ ಶೂಟ್ ಮಾಡಿ ಇಂಜೆಕ್ಟ್ ಮಾಡಲಾಗುತ್ತೆ. ಅದರ ಪ್ರಭಾವಕ್ಕೆ ಸಿಲುಕಿದಂತ ಆ ಒಂದು ಆನೆ ಇತರ ಸಾಕಾನೆಗಳ ಮೇಲೆಲ್ಲ ಎಗರೋದಕ್ಕೆ ಶುರು ಮಾಡುತ್ತೆ. ಅದು ಕೂಡ ಭೀಕರ ಗಾತ್ರದ ಒಂಟಿ ಸಲಗನೆ. ಕಾಡಲ್ಲಿಯೇ ತಿಂದು ತಿರುಗಾಡಿ ಬೆಳೆದಂತ ಆನೆಯಾಗಿದ್ರಿಂದ ಬಹಳ ಒರಟಾಗಿಯೂ ಬಲವಾಗಿ ಕೂಡ ಅದು ಇತ್ತು. ಅಷ್ಟು ಸುಲಭವಾಗಿ ಜಗ್ಗದ ಈ ಒಂದು ಆನೆಯನ್ನು ಎದುರಿಸೋದಕ್ಕೆ ಇತರ ಸಾಕಾನೆಗಳು ಹಿಂಜರಿದವು. ಅದರ ಉಪಟಳವನ್ನ ನಿಯಂತ್ರಣ ಮಾಡೋದಕ್ಕೆ ಇತರ ಯಾವ ಆನೆಗಳಿಗೆ ಧೈರ್ಯ ಬರಲಿಲ್ಲ. ಆಗ ಧೈರ್ಯದಿಂದ ಮುಂದೆ ಬಂದವನೇ ಈ ಅರ್ಜುನ ದೃಢವಾಗಿ ಅದರ ಸಮ್ಮುಖದಲ್ಲೇ ನಿಂತು ತಾನೊಬ್ಬನೇ ಸಲಗದ ವಿರುದ್ಧ ಹೋರಾಟಕ್ಕೆ ನಿಂತಿದ್ದ. ಆನೆಗಳ ಭೀಕರ ಕಾಳಗದಲ್ಲಿ ಮನುಷ್ಯ ಹಾಗೂ ಮಾವುತರಿಗೆ ಯಾವುದೇ ಸಮಯದಲ್ಲಿ ಯಾವ ಅಪಾಯ ಬೇಕಾದರೂ ಸಂಭವಿಸೋದಕ್ಕೆ ಸಾಧ್ಯ ಇರುತ್ತೆ. ಇದನ್ನ ಅರಿತೆ ಅವರೆಲ್ಲ ಅಲ್ಲಿಂದ ಜಾರ್ಕೊಂಡ್ರು. ತನ್ನ ಮಾವುತರು ಆ ಸ್ಥಳ ಬಿಟ್ಟು ಪರಾರಿಯಾದ್ರೂ ಕೂಡ ಧೃತಿಗೆಡದಂತ ಅರ್ಜುನ ಆ ಸಲಗದ ಮುಂದೆ ತಾನೊಬ್ಬನೇ ಏಕಾಂಗಿಯಾಗಿ ಜಟಾಪಟಿಗೆ ನಿಂತುಕೊಂಡಿದ್ದ. ಅಲ್ಲೊಂದು ಭಾರಿ ಕದನವೇ ನಡೆದಿತ್ತು. ಮದಿಸಿದ ಆನೆಗಳೆರಡರ ಹೋರಾಟ ತೀವ್ರವಾಯಿತು. ಅರ್ಜುನ ತಾನು ವಯಸ್ಸಾದ ಆನೆ, ಅವನಲ್ಲಿ ಮನೋಬಲ ಇದ್ರೂ ಕೂಡ ಆ ಕಾಡಿನ ಸಲಗದ ಮುಂದೆ ಅವನ ದೈಹಿಕ ಸಾಮರ್ಥ್ಯ ಎಲ್ಲೋ ಒಂದ್ ಕಡೆ ದುರ್ಬಲವಾಗಿತ್ತು. ಆ ಕಾಡಾನೆ ಅರ್ಜುನನ ಮೇಲೆ ತನ್ನ ಬಲವಾದಂತಹ ದಂತಗಳಿಂದ ತಿವಿದು ಎದೆ, ಹೊಟ್ಟೆ ಭಾಗಗಳಲ್ಲಿ ತೀವ್ರವಾಗಿ ಘಾಸಿಯನ್ನ ಮಾಡಿತ್ತು. ಅದರ ದಾಳಿಯಿಂದಾಗಿ ಸೋತಂತ ಅರ್ಜುನ ರಕ್ತವನ್ನ ಕಾರ್ಕೊಂಡು ಯಾತನೆಗಳಿಂದ ಕೆಳಕ್ಕೆ ಕುಸಿದು ಬಿತ್ತು. ರಕ್ತದ ಮಡುವಲ್ಲಿ ಬಿದ್ದಂತ ಅರ್ಜುನನಿಗೆ ಈಗ ಮೇಲೆದ್ದು ಹೋರಾಡುವಂತ ಶಕ್ತಿ ಇರಲಿಲ್ಲ. ರಕ್ತ ಸ್ರಾವವಾಗಿ ಅದು ಕೆಳಗೆ ಬಿದ್ದ ಕೆಲವೇ ನಿಮಿಷಗಳಲ್ಲಿ ಅಸುನೀಗಿತ್ತು. ಮೈಸೂರು ದಸರೆಯ ಮೆರುಗಿನ ಒಂದು ಯಶಸ್ವಿ ಭಾಗವಾಗಿದ್ದಂತ ಅರ್ಜುನ ಮೃತ್ಯುವಿನೊಂದಿಗೆ ಕೊನೆಗೂ ಅಸ್ತಂಗತನಾಗಿದ್ದ. ಇಷ್ಟು ಕಾಲ ಅವನನ್ನ ನೋಡಿಕೊಂಡು ಉಪಚರಿಸಿದಂತ ಮಾವುತ ಹಾಗೂ ಇತರರಿಗೆ ಅವನ ಸಾವು ತೀವ್ರ ದುಃಖವನ್ನ ತಂದಿತ್ತು. ಈ ಅರ್ಜುನನ ಕೇರ್ಟೇಕರ್ಗಳಲ್ಲಿ ಪ್ರಮುಖನಾದವನು ವೇಣು. ಈತ ಅರ್ಜುನನ ಈ ಬಗೆಯ ಸಾವಿನ ಸುದ್ದಿ ಕೇಳಿ ಮೂರ್ಛೆ ಹೋಗಿದ್ದ. ಅವನನ್ನ ತಕ್ಷಣ ಸಕಲೇಶಪುರದ ಒಂದು ಆಸ್ಪತ್ರೆಗೆ ಸೇರಿಸಿದ್ರು. ಈ ಅರ್ಜುನನೊಂದಿಗೆ ಅನೇಕ ವರ್ಷಗಳ ಕಾಲ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದಂತ ಈ ವೇಣು ಆ ಒಂದು ಸುದ್ದಿಯನ್ನು ಕೇಳಿ ತೀವ್ರ ಶಾಕ್ಗೆ ಒಳಗಾಗಿದ್ದ. ಈ ಒಂದು ಕಾರ್ಯಾಚರಣೆ ಅರಣ್ಯ ಇಲಾಖೆ ವತಿಯಿಂದ ನವೆಂಬರ್ 24 ಶುರುವಾಗಿತ್ತು. ಇಲ್ಲಿಯ ಬೇಲೂರು ತಾಲೂಕಿನ ಇಂಥ 9 ಕಾಡಾನೆಗಳಿಗೆ ತಂಡ ಈ ವಿಧದ ರೇಡಿಯೋ ಕಾಲರ್ಗಳಿಂದ ಬಿಗಿದು ಅವುಗಳ ಚಲನವಲನಗಳನ್ನ ಗಮನಿಸ್ತಾನೆ ಇತ್ತು. ಅರ್ಜುನನ ಜೊತೆ ಇತರ ಸಾಕಾನೆಗಳು ಕೂಡ ಆ ಒಂದು ಕಾರ್ಯಾಚರಣೆಗೆ ಅವ್ರ ಜೊತೆ ಇದ್ವು. ಈ ಒಂದು ಕಾರ್ಯಾಚರಣೆಯಲ್ಲಿ 2 ಗಂಡಾನೆಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಲ್ಲಿ ಹಾಗೂ 3 ಹೆಣ್ಣಾನೆಗಳಿಗೆ ರೇಡಿಯೋ ಕಾಲರ್ಗಳನ್ನ ಬಿಗಿಯುವಲ್ಲಿ ಆ ಒಂದು ಆಪರೇಷನ್ ಯಶಸ್ವಿ ಕೂಡ ಆಗಿತ್ತು. ಮತ್ತಿನ ಔಷಧಿಗಳನ್ನ ಅವುಗಳಿಗೆ ಇಂಜೆಕ್ಟ್ ಮಾಡಿದ ನಂತರ ಈ ಒಂದು ಕಾಲರ್ಗಳನ್ನ ಅವುಗಳ ಚಲನವಲನಗಳನ್ನ ಅಧ್ಯಯನ ಮಾಡೋದಕ್ಕೆ ಅವರು ಅವುಗಳ ಕತ್ತಿನ ಸುತ್ತ ಬಿಗಿದಿದ್ರು. ಇದರಿಂದ ಅವು ಎಲ್ಲಿರುತ್ತವೆ, ಯಾವ ಸಮಯದಲ್ಲಿ ಎಲ್ಲಿಗೆ ಹೋಗ್ತವೆ ಅಂತ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಇತ್ತು.
ಈ ಒಂದು ಅರಣ್ಯ ಪ್ರದೇಶದಲ್ಲಿ ಆಗಾಗ ಮನುಷ್ಯರಿಗೂ ಕೂಡ ಕಾಡಾನೆಗಳು ನಿತ್ಯ ಮುಖಾಮುಖಿಯಾಗಿ ಜನ ಪರದಾಡುವಂತ ಸ್ಥಿತಿ ಇತ್ತು. ಇಲ್ಲಿ ಕಾಡಾನೆಗಳೇ ತುಂಬಿದಂತ ಅನೇಕ ಸ್ಥಳಗಳಿದ್ವು. ಹೆಚ್ಚಿನ ಸಲ ಇವು ಹೊಲ ಗದ್ದೆಗೆ ನುಗ್ಗಿ ಅಪಾರವಾದಂತಹ ನಷ್ಟವನ್ನು ಕೂಡ ಮಾಡ್ತಿದ್ವು. ಹೀಗಾಗಿ ಜನರ ವಾಸದ ಸರಹದ್ದಿಗೆ ಅಂಟ್ಕೊಂಡಿದ್ದಂಥ ಈ ಒಂದು ಆನೆಗಳ ಹಿಂಡನ್ನ ಪತ್ತೆ ಹಚ್ಚಿ ಅವುಗಳನ್ನ ಸುರಕ್ಷಿತವಾದಂತಹ ಹಾಗೂ ನಿರ್ಜನವಾದಂತಹ ಸ್ಥಳಕ್ಕೆ ಬಿಡೋದು ಈ ಅರಣ್ಯ ಇಲಾಖೆಯ ಉದ್ದೇಶ ಆಗಿತ್ತು. ಆಲೂರು, ಬೇಲೂರು ಹಾಗೂ ಸಕಲೇಶಪುರದ ತಾಲೂಕುಗಳ ಹಲವು ಸ್ಥಳಗಳಲ್ಲಿ ಈ ಒಂದು ಆನೆಗಳು ಕಾಣಿಸಿಕೊಂಡು ಜನರನ್ನ ಭಯದಲ್ಲಿ ಇರುವಂತೆ ಮಾಡಿದ್ವು. ಕಳೆದ 10 ವರ್ಷಗಳಲ್ಲಿ 75ಕ್ಕೂ ಹೆಚ್ಚಿನ ಜನ ಇವುಗಳ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಇವುಗಳ ಉಪಟಳವನ್ನು ಸಹಿಸಲಾರದೆ ಇಲ್ಲಿಯ ಅನೇಕ ಸ್ಥಳೀಯರು ಇವುಗಳಿಂದ ರಕ್ಷಿಸುವಂತೆ ಹಾಗೂ ಇವುಗಳನ್ನ ದೂರದ ಐಸೋಲೇಟೆಡ್ ಸ್ಥಳಗಳಿಗೆ ಹೋಗುವಂತೆ ಮಾಡೋದಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಇಂಥ ಮಹತ್ ಕಾರ್ಯಕ್ಕೆ ಕಾರ್ಯಸನ್ನದ್ಧವಾಗಿದ್ದಂಥ ಅರ್ಜುನನ ಸಾವು ಇದೀಗ ರಾಜ್ಯವನ್ನೇ ದುಃಖದಲ್ಲಿ ಮುಳುಗಿಸಿದೆ. ದಸರೆಗೆ ಹೊಸ ಮೆರುಗನ್ನ ನೀಡಿದಂಥ ಅರ್ಜುನ ತನ್ನ ಇಡೀ ವಯಸ್ಸಿನಲ್ಲಿ ವೀರ ಮರಣವನ್ನಪ್ಪಿದೆ. ಇನ್ನು ಈ ಅರ್ಜುನ ಆನೆ ಸಾವಿನ ಬಗ್ಗೆ ಮಾವುತರೊಬ್ಬರು ಹೇಳಿರುವಂತ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಸೆರೆ ಹಿಡಿಬೇಕಿದ್ದಂತ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡೋದಕ್ಕೆ ಇಂಜೆಕ್ಷನ್ ಅನ್ನ ಶೂಟ್ ಮಾಡಲಾಗಿತ್ತು. ಅದು ಗುರಿ ತಪ್ಪಿ ಪ್ರಶಾಂತ್ ಎಂಬ ಸಾಕಾನೆ ಮೇಲೆ ಬಿದ್ದಿತ್ತು. ನಂತರ ಬೇರೆ ಇನ್ನೊಂದು ಇಂಜೆಕ್ಷನ್ ನೀಡಿ ಅದನ್ನ ಸುಧಾರಿಸಲಾಯಿತು. ಆ ಒಂದು ವೇಳೆಗೆ ಕಾಡಾನೆ ಮೇಲೆ ಅರ್ಜುನ ದಾಳಿ ಮಾಡಿತ್ತು. ಆಗ ಅರಣ್ಯ ಇಲಾಖೆ ಸಿಬ್ಬಂದಿ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ರು. ಆ ಒಂದು ಗುಂಡು ಅಚಾನಕ್ ಆಗಿ ಅರ್ಜುನನ ಕಾಲಿಗೆ ಬಿದ್ದಿತ್ತು. ಗುಂಡು ತಗುಲಿದ್ರಿಂದ ಅರ್ಜುನ ಸುತ್ತಮುತ್ತಲಿದ್ದಂತ ಮರಗಳನ್ನ ಬೀಳಿಸಿತ್ತು. ಅರ್ಜುನ ಆನೆ ನಡೆಯೋದಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿಯಲ್ಲಿತ್ತು. ಈ ವೇಳೆ ಸೆರೆ ಹಿಡಿಯಬೇಕಿದ್ದಂತ ಕಾಡಾನೆಯೇ ಅರ್ಜುನನ ಮೇಲೆ ದಾಳಿ ಮಾಡಿದಂತ ಆ ಮಾವುತ ಹೇಳಿದ್ದಾರೆ. ಅದಲ್ಲದೆ 60 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿರುವಂತ ಈ ಅರ್ಜುನ ಆನೆಯನ್ನ ಕಾಡಿನ ಪುಂಡಾನೆಗಳು ಹಾಗೂ ಒಂಟಿ ಸಲಗಗಳ ಸೆರೆ ಕಾರ್ಯಾಚರಣೆಗೆ ಬಳಸಿಕೊಂಡಿದ್ದೇ ದೊಡ್ಡ ತಪ್ಪು. ಅರಣ್ಯ ಇಲಾಖೆಯ ಈ ಒಂದು ಕಾರ್ಯಕ್ಕೆ ಸಾಕಷ್ಟು ಜನರ ವಿರೋಧ ಕೂಡ ವ್ಯಕ್ತವಾಗಿದೆ. ಈ ಅರ್ಜುನನ ಆನೆಗೆ ಅನ್ಯಾಯ ಆಗಿದೆ. ಕನಿಷ್ಠ ಪಕ್ಷ ಅದು ಸತ್ಮೇಲಾದ್ರೂ ನ್ಯಾಯ ಕೊಡಿ ಅಂತ ಅಲ್ಲಿನ ಸ್ಥಳೀಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿ ಆನೆ ಬಿಡಾರದಲ್ಲಿಯೇ ಅರ್ಜುನನ ಅಂತ್ಯಕ್ರಿಯೆ ಮಾಡಿ ಸ್ಮಾರಕವನ್ನು ನಿರ್ಮಿಸಿ ಅಂತ ಒತ್ತಾಯಿಸಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕಿವಿಯನ್ನು ಕೊಡದಂತ ಅರಣ್ಯ ಇಲಾಖೆ ಸಕಲೇಶಪುರ ತಾಲೂಕಿನ ದಬ್ಬಳಿಕಟ್ಟೆ ನೆಡುತೋಪ್ನಲ್ಲಿಯೇ ಗುಂಡಿಯನ್ನು ತೋಡಿಸಿ ಅಂತ್ಯಕ್ರಿಯೆಯನ್ನ ಮಾಡಲಾಗ್ತಿದೆ. ಇದಕ್ಕೆ ಸ್ಥಳೀಯರು ಹಾಗೂ ಮಾವುತರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಮೊದಲ ಬಾರಿಗೆ ಈ ಒಂದು ಅಂಬಾರಿಯನ್ನ ಆನೆಗಳ ಮೇಲೆ ಹೊರಿಸುವಂತ ಪದ್ಧತಿ ಶುರುವಾಯಿತು. ಈ ಮೂಲಕ ಮೊದಲ ಬಾರಿ ಅಂಬಾರಿ ಹೊತ್ತಂತ ಆನೆಂದ್ರೆ ಅದು ಜಯ ಮಾರ್ತಾಂಡ. ದ್ರೋಣ ಹಾಗೂ ಬಲರಾಮ ಎಂಬ ಆನೆಗಳು ಎರಡೂ ಸೇರಿ ಸುಮಾರು 30 ವರ್ಷಗಳ ಕಾಲ ಅಂಬಾರಿಯನ್ನ ಹೊತ್ತು ಮೆರೆಸಿವೆ. ಇಂಥ ಆನೆಗಳಿಗೆ ದಸರೆ ಶುರುವಾಗುವ ಮೊದಲು ಅಂದ್ರೆ ಮಾರ್ಚ್ ತಿಂಗಳ ಕೊನೆಯಿಂದನೇ ತಯಾರಿಗೆ ಸಜ್ಜನ ಮಾಡ್ತಾರೆ. ಆದರೆ ದಸರೆ ಮುಗಿದ 6-7 ತಿಂಗಳ ಕಾಲ ಇವುಗಳಿಗೆ ಕೊಡುವಂತ ಎಲ್ಲಾ ರೀತಿಯ ತಯಾರಿಯನ್ನ ನಿಲ್ಲಿಸಲಾಗುತ್ತೆ. ಇನ್ನು ಅಂಬಾರಿಯನ್ನು ಹೊರುವಂತ ಅವುಗಳ ಅವಧಿ ಮುಗಿದ ಬಳಿಕವಂತೂ ಅವುಗಳನ್ನ ಅಪಾಯಕಾರಿ ಕಾಡಿನ ಕೆಲಸಗಳಿಗೆ ಬಳಸ್ಕೊಳ್ತಾರೆ. ಇವುಗಳ ಜೀವಕ್ಕೆ ಯಾವುದೇ ಬಗೆಯ ಸುರಕ್ಷತೆ ಅಥವಾ ಭರವಸೆ ಇರೋದಿಲ್ಲ. ಈ ಜೀವಿಗಳು ನಮ್ಮ ಆಚರಣೆಗಳಿಗಾಗಿ ತಮ್ಮ ಜೀವಿತವನ್ನೇ ಮೀಸಲಿಡುತ್ತವೆ. ನಾಡ ಹಬ್ಬಕ್ಕೆ ವಿಶೇಷ ಕಳೆ ತಂದುಕೊಡುವಂತ ಇವುಗಳನ್ನ ಈ ರೀತಿ ಉಳಿಸಿಕೊಳ್ಳೋದಕ್ಕೆ ಆಗದಂತ ನಮ್ಮ ಅಥಾರಿಟಿಗಳ ಅಲಕ್ಷ್ಯ ನಿಜಕ್ಕೂ ಬೇಸರವನ್ನು ತರಿಸುವಂತದ್ದು. ವೀಕ್ಷಕರೇ, ಇನ್ನು ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿದ್ದ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.